ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣಿ, ಗ್ರೀಷ್ಮ ಋತೌ, ಆಷಾಢ ಮಾಸೆ, ಶುಕ್ಲ ಪಕ್ಷೆ. ಇಂದು ಬುಧವಾರ ಪ್ರತಿಪತ್ತಿಥಿ ಹಾಗೂ ಇಂದು ಪುಷ್ಯ ನಕ್ಷತ್ರ ಮತ್ತು ಇಂದು 15ನೇ ತಾರೀಖು. ಇಂದಿನ ಭವಿಷ್ಯವನ್ನು ನೋಡೋಣ. ಪುಷ್ಯ ನಕ್ಷತ್ರದಲ್ಲಿ ಇಂದು ಚಂದ್ರ ಬಂದಿರೋದ್ರಿಂದ ಅವನೊಡನೆ ಗುರು ಕೂಡ ಇರೋದ್ರಿಂದ ಇಲ್ಲಿ ಕೆಲವೊಂದು ರಾಶಿಗಳಿಗೆ, ಯಾರಿಗೆ ಚಂದ್ರ ಕೇಂದ್ರದಲ್ಲಿದ್ದಾನೋ ಅವರಿಗೆ ಗಜಕೇಸರಿ ಯೋಗ ಪ್ರಾಪ್ತಿ. ಮೇಷರಾಶಿಗೆ ಚತುರ್ಥದಲ್ಲಿ ಗಜಕೇಸರಿ ಯೋಗ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ, ಮನೆಯ ವಿಚಾರದಲ್ಲಿ ಇಂದು ನಿಮಗೆ ಜಯವಾಗುತ್ತೆ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲೂ ಕೂಡ ನಿಮ್ಮ ಪರವಾಗಿ ಬಹಳ ಮುಖ್ಯವಾದಂತಹ ಒಂದು ಮೈಲುಗಲ್ಲಿನ ನಿರ್ಧಾರ ಇಂದು ನಿಮಗೆ ಪ್ರಾಪ್ತಿಯಾಗತ್ತೆ. ಆದರೆ ತಾಯಿ ಆರೋಗ್ಯದ ಬಗ್ಗೆ ಗಮನ ಅವಶ್ಯಕ. ರಿಯಲ್ ಎಸ್ಟೇಟ್ ಮತ್ತು ಇನ್ಫ್ರಾಸ್ಟ್ರಕ್ಚರು ಹಾಗೂ ಹೈನುಗಾರಿಕೆ, ತೋಟಗಾರಿಕೆ ಇಂಥ ಉದ್ಯಮಗಳಲ್ಲಿರೋರಿಗೆ ಇಂದು ಬಹಳ ಮುಖ್ಯವಾದಂತಹ ಪ್ರಗತಿ ಸಾಧ್ಯ. ವೃಷಭ ರಾಶಿಯವರಿಗೆ ನಿಮ್ಮ ಪರಾಕ್ರಮದಿಂದ ಇಂದು ಅನೇಕ ಕೆಲಸಗಳನ್ನು ನೀವು ಸಾಧಿಸ್ತೀರಿ. ಮತ್ತು ಯಾರ್ಯಾರು ಮಾಧ್ಯಮಗಳಲ್ಲಿದ್ದೀರಿ, ಸೋಷಿಯಲ್ ಮೀಡಿಯಾ ಹಾಗೂ ಟಿವಿ, ರೇಡಿಯೋ ಇತ್ಯಾದಿಗಳು, ಜರ್ನಲಿಸ್ಟ್, ಪತ್ರಿಕೋದ್ಯಮದಲ್ಲಿ ಯಾರ್ಯಾರಿದ್ದೀರಿ ನಿಮಗೆಲ್ಲರಿಗೂ, ಮತ್ತು ಯಾರ್ಯಾರು NGO ಇತ್ಯಾದಿಗಳನ್ನು ಇಟ್ಕೊಂಡಿದ್ದೀರಿ ಹಾಗೂ ಸ್ಟೇಜ್ ಮೇಲೆ ಮಾತನಾಡೋದ್ರಿಂದ ಬರವಣಿಗೆಯಿಂದ ಜೀವನವನ್ನು ಸಾಗಿಸ್ತಾ ಇರುವಂಥವರೆಲ್ಲರಿಗೂ ಇದು ಅತ್ಯುತ್ತಮವಾದಂತಹ ಪ್ರಗತಿಯನ್ನು ತಂದುಕೊಡುತ್ತೆ. ಮಿಥುನ ರಾಶಿಯವರಿಗೆ ಸಂಸಾರದಲ್ಲಿ ನೆಮ್ಮದಿ, ಬಹಳ ಸುಖವಾದಂತಹ ವಾತಾವರಣ ಏರ್ಪಡುತ್ತೆ. ಇದರಿಂದ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಹಾಗೂ ಧನಾಗಮವಾಗುತ್ತೆ ಮತ್ತು ಸಂಸಾರದಲ್ಲಿ ಶುಭ ಸಮಾರಂಭಗಳು ನೆರವೇರಬಹುದು. ಕರ್ಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಬಂದಿರೋದ್ರಿಂದ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಕೆಲವೊಂದು ತೊಂದರೆಗಳಿಂದ ನಿಮಗೆ ಪರಿಹಾರ ಪ್ರಾಪ್ತಿ ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ಕಷ್ಟ. ನಿಮ್ಮ ರಾಶಿಯಲ್ಲೇ ಇಂದು ಚಂದ್ರ ಮತ್ತು ಗುರು ಸೇರ್ತಾ ಇರೋದ್ರಿಂದ ಮುಖ್ಯವಾದಂತಹ ಯಾವುದೋ ಒಂದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಿಸಿದಂತಹ ಒಂದು ಘಟನೆಯಲ್ಲಿ ನಿಮಗೆ ಮೈಲುಗಲ್ಲಿನ ತಿರುವು, ಬದಲಾವಣೆ ಇಂದು ಸಾಧ್ಯವಾಗಬಹುದು. ನೀವು ಧಾರ್ಮಿಕವಾಗಿ ಇದ್ದಾಗ ಇದರಿಂದ ತೊಂದರೆ ಹೆಚ್ಚಾಗೋದಿಲ್ಲ. ಆದರೆ ಧರ್ಮ ಮಾರ್ಗದಿಂದ ಆಚೆ ಹೋದಂತೆ ಏನಾದರೂ ಇದ್ದರೆ ಅದರಿಂದ ಇವತ್ತು ನಿಮಗೆ ತೊಂದರೆ ಆಗಬಹುದು. ಸಿಂಹರಾಶಿಯವರಿಗೆ ಬಹಳ ಕಷ್ಟಕರವಾದಂತಹ ದಿವಸವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಮುಖ್ಯವಾದಂತಹ ಒಂದು ಪ್ರಾಜೆಕ್ಟ್ ಅಥವಾ ಸಂಬಂಧದಲ್ಲಿ ತೀವ್ರವಾದಂತಹ ಭಿನ್ನ ಅಭಿಪ್ರಾಯಗಳು ಇವತ್ತು ಸಾಧ್ಯವಾಗುತ್ತೆ. ಕನ್ಯಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಅತಿ ಹೆಚ್ಚಿನ ಸುಖವನ್ನು ಇವತ್ತು ನೀವು ಮಿತ್ರರಿಂದ ಕಾಣ್ತೀರಿ. ವೈಯಕ್ತಿಕವಾದಂತಹ ಸಂಬಂಧಗಳಿಗೆ ಅಷ್ಟೊಂದು ಹಿತಕರವಾದಂತಹದ್ದಲ್ಲ. ಆದರೂ ಕೂಡ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ಗಳಲ್ಲಿ ಇಂದು VIP ಸೇರಿಕೊಳ್ಳುತ್ತಾರೆ. ಬಹಳ ಮುಖ್ಯವಾದಂತಹ ಕೆಲವು ಜನರನ್ನು ಇವತ್ತು ನೀವು ಪರಿಚಯ ಮಾಡಿಕೊಂಡು ಸಹಾಯಕ್ಕೋಸ್ಕರ ಅಥವಾ ಮಾತುಕತೆಗೋಸ್ಕರ ಹೋಗಬಹುದು. ತುಲಾ ರಾಶಿಯವರಿಗೆ ನಿಮ್ಮ ದಶಮ ಸ್ಥಾನದಲ್ಲಿ ಗಜಕೇಸರಿ ಯೋಗ ಪ್ರಾಪ್ತಿಯಾಗ್ತಾ ಇದೆ. ಇದರಿಂದ ಮುಖ್ಯವಾದಂತಹ ಕೆಲವೊಂದು ನಿರ್ಧಾರಗಳು, ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂಥದ್ರಲ್ಲಿ ನಿಮಗೆ ಇವತ್ತು ನಾಯಕತ್ವದ ಪೀಠ ಅಥವಾ ಪ್ರಶಸ್ತಿ ಪ್ರಾಪ್ತಿಯಾಗಬಹುದು. ಆದರೆ ಧರ್ಮಕ್ಕೆ ವಿರುದ್ಧವಾದಂತಹ ಕೆಲಸಗಳನ್ನು ಮಾಡಿದ್ದೇ ಆದರೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿನವನ್ನು ನೀವು ಎದುರಿಸಬೇಕಾಗಿ ಬರುತ್ತೆ. ಮುಖ್ಯವಾದಂತಹ ಒಂದು ಕಾರ್ಯಕ್ಷೇತ್ರದ ತಿರುವಿನ ನಿರ್ಧಾರದಲ್ಲಿ ನಿಮಗೆ ತೊಂದರೆ ಆದರೂ ಆಗಬಹುದು. ವೃಶ್ಚಿಕ ರಾಶಿಯವರಿಗೆ ಇದು ಉತ್ತಮವಾದಂತಹ ಫಲ ಕೊಡುತ್ತೆ. ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದ ಎಲ್ಲ ತೊಂದರೆಗಳು ಬಗೆಹರಿಯುತ್ತೆ. ಪ್ರೀತಿ ಪಾತ್ರರಿಂದ ಇದ್ದಂತಹ ವೈಮನಸ್ಯ ಇವತ್ತು ಬಗೆಹರಿದು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಹಿರಿಯರ ಆಶೀರ್ವಾದ ಕೂಡ ಪ್ರಾಪ್ತಿ. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಯಾವುದೇ ಮುಖ್ಯ ನಿರ್ಧಾರಗಳು ಬೇಡ. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವಂಥವರಿಗಂತೂ ಇದು ಬಹಳ ಕಷ್ಟಕರವಾದಂತಹ ದಿವಸವಾಗಿ ಪ್ರಯೋಜನಕ್ಕೆ ಬಾರದೆ ಹೋಗಬಹುದು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಪಾರ್ಟ್ನರ್ಶಿಪ್ ವ್ಯವಹಾರಗಳು ಹಾಗೂ ವೈಯಕ್ತಿಕ ವಿಚಾರಗಳು, ದಾಂಪತ್ಯಗಳಲ್ಲಿ ಬಹಳನೇ ಮುಖ್ಯವಾದಂತಹ ಬದಲಾವಣೆಗಳನ್ನು ನೀವು ನೋಡ್ತೀರಿ, ಯಶಸ್ಸನ್ನು ಕಾಣುತ್ತೀರಿ. ಪಾರ್ಟ್ನರ್ಶಿಪ್ಗಳಲ್ಲಿ ಬಹಳ ದೊಡ್ಡದಾದಂತಹ ಯಶಸ್ಸನ್ನು ಇವತ್ತು ನೀವು ನೋಡ್ತೀರಿ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಅನ್ನಿಸಬಹುದು. ಶತ್ರುಬಾಧೆ ಸ್ವಲ್ಪ ಹೆಚ್ಚಾಯಿತು ಅಂತ ಅನಿಸಬಹುದು. ಆದರೂ ಕೂಡ ಜಯ ನಿಮ್ಮದೇ ಆಗಿರುತ್ತೆ. ಹೀಗಾಗಿ ಯಾವ ರೀತಿಯ ತೊಂದರೆಯೂ ನಿಮಗೆ ಆಗೋದಿಲ್ಲ. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಅವಶ್ಯಕ. ಮೀನರಾಶಿಯವರಿಗೆ ನಿಮ್ಮ ಕೇಂದ್ರ ಸ್ಥಾನದಲ್ಲಿ 2 ಗ್ರಹಗಳು ಗಜಕೇಸರಿ ಯೋಗವನ್ನು ತರುತ್ತೆ. ಆದರೆ ಕೇಂದ್ರದಲ್ಲಿ ನಾವು
ತ್ರಿಕೋನ ಸ್ಥಾನದಲ್ಲಿ ಗಜಕೇಸರಿ ಯೋಗವನ್ನು ಹೇಳೋದಿಲ್ಲ. ಆದರೂ ಕೂಡ ಪಂಚಮದಲ್ಲಿ ಗುರು ಇರೋದ್ರಿಂದ, ಗುರುಬಲ ಇರೋದರಿಂದ ಎಲ್ಲ ರೀತಿಯಲ್ಲೂ ಕಷ್ಟಗಳನ್ನು ನೀವು ಪರಿಹರಿಸಿಕೊಳ್ಳಬಹುದು. ನಿಮ್ಮ ಬುದ್ಧಿವಂತಿಕೆಯಿಂದ ಅತಿ ಹೆಚ್ಚಿನದಾದಂತಹ ಯಶಸ್ಸನ್ನು ಇವತ್ತು ಕಾಣಬಹುದು. ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಇರೋರಿಗೆ ಇಂದು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಮಾಡಬೇಕಾದ್ರೆ ಜಾಗರೂಕತೆ ಅವಶ್ಯಕ. ಆದರೂ ಧನಾಗಮ ಖಂಡಿತ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ ಪಠನ ಮನನ ಲೇಖನವನ್ನು ಮಾಡೋದ್ರಿಂದ ಜನ್ಮಾಂತರದ ಪಾಪ ನಾಶವಾಗುತ್ತೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.